टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಬಡ ಮಕ್ಕಳ ಅನ್ನಕ್ಕೆ ಕನ್ನ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಒಂದೇ ಪ್ರಕರಣಕ್ಕೆ 3 ಎಫ್ಐಆರ್ ದಾಖಲಾದರೆ ನಾಪತ್ತೆಯಾಗಿರುವಂತಹ ಕಿಂಗ್ ಪಿನ್ಗಳು ಬೇರೆ ಬೇರೆ ರಾಜ್ಯಗಳಿಗೆ ಪರಾರಿಯಾಗಿ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ. ಗುಜರಿ ವಸ್ತುಗಳ ನಡುವೆ ಇರುವ ಗೋದಾಮಿನೊಳಗೆ ಮಕ್ಕಳು ಬಾಣಂತಿಯರಿಗೆ ಸೇರಬೇಕಾದ ಆಹಾರ ಪೊಟ್ಟಣಗಳ ರಾಶಿ. ಇದು ವಾಣಿಜ್ಯ ಹುಬ್ಬಳ್ಳಿಯ ಗಬ್ಬೂರಿನಲ್ಲಿ ಆಹಾರ ಕಳ್ಳರು ಮಾಡಿದ್ದ ಕರಾಮತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಅಂಗನವಾಡಿ ಆಹಾರ ಪದಾರ್ಥಗಳಿಗೆ ಕನ್ನ ಹಾಕಿದ್ರು. ಆಹಾರಕ್ಕೆ ಕನ್ನ, ಈವರೆಗೆ 32 ಆರೋಪಿಗಳು ಅರೆಸ್ಟ್. 13 ದಿನ ಕಳೆದರೂ ಪ್ರಕರಣದ ಕಿಂಗ್ ಪಿನ್ಗಳು ನಾಪತ್ತೆ. ಅಂಗನವಾಡಿ ಆಹಾರವನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಕೇಸ್ನಲ್ಲಿ ಕಸಬಾಪೇಟ್ ಪೊಲೀಸರು ಈವರೆಗೆ 18 ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಒಟ್ಟು 32 ಜನರನ್ನ ಬಂಧಿಸಿದ್ದಾರೆ. ಆದರೆ ಈ ದಂಧೆಯ ಪ್ರಮುಖ ಆರೋಪಿಗಳಾದ ಬತುಲ್ಲಾ ಕಿಲ್ಲೇದಾರ ಹಾಗೂ ಪತಿ ಫಾರೂಕ್ ನಾಪತ್ತೆಯಾಗಿದ್ದು 13 ದಿನ ಕಳೆದರೂ ಬಂಧನವಾಗಿಲ್ಲ. ಇವರಿಬ್ರು ಅಜ್ಮೀರ್ ದರ್ಗಾಕ್ಕೆ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಇದ್ದು ಪೊಲೀಸರ 4 ತಂಡ ಇವರ ಬೆನ್ನತ್ತಿದೆ. ಇಷ್ಟು ವ್ಯವಸ್ಥಿತ ಸಂಘಟಿತ ಅಪರಾಧವನ್ನು ಮಾಡಿರುವಂಥ ಆರೋಪಿಗಳು ಯಾರಿದ್ದಾರೆ, ಇದರಲ್ಲಿ ಎಲ್ಲ ಆರೋಪಿಗಳಲ್ಲದಿದ್ರೂ ಪ್ರಮುಖ ಆರೋಪಿಗಳು ಯಾರು ಸೂತ್ರಧಾರರ ರೀತಿಯಲ್ಲಿದ್ದಾರೆ ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಕೇವಲ ಈ ಕೇಸ್ ಅರೆಸ್ಟ್ ಮಾಡೋದು ಕಳಿಸೋದಷ್ಟಲ್ಲ, ಇನ್ನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ತೊಗೊಳ್ಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ಮಾಡ್ತೀವಿ. ಯಾಕೆಂದರೆ ಈಗ ಆರೋಪಿಗಳು ಡಿಸ್ಕ್ಲೋಷರ್ ಮಾಡ್ತಾರೆ, ಆಮೇಲೆ ನಾವು ನೆಟ್ವರ್ಕ್ ಟ್ಯಾಕಲ್ ಮಾಡಬೇಕಾದ್ರೆ ಇನ್ನೂ ಭಾಳಷ್ಟು ಡಿಸ್ಕ್ಲೋಷರ್ಸ್ ಬರುತ್ತೆ. ಹಾಗಾಗಿ ತನಿಖೆ ಅತ್ಯಂತ ಆಳವಾಗಿ ಸಮಗ್ರವಾಗಿ ಮಾಡಲಾಗುತ್ತೆ. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಕೂಡ ಕೇಸ್ ಬಗ್ಗೆ ಪ್ರತಿಕ್ರಿಯಿಸಿದ್ದು ಪ್ರಕರಣ ತನಿಖಾ ಹಂತದಲ್ಲಿದೆ, ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಸ್ಟೇಟ್ ಲೆವೆಲಲ್ಲಿನೇ ಕೆಲವೊಂದು ಅಧಿಕಾರಿಗಳನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಸೊ ಮುಂದಕ್ಕೆ ಇದರಲ್ಲಿ ಯಾರ್ಯಾರೆಲ್ಲ ಯಾಕಂದರೆ ಇದು ಒಂದು ಕಡೆ ಆಗಿರುವಂಥ ವಿಷಯ ಅಲ್ಲ, ನಮಗೆ ಸುಮಾರು ಮೆಟೀರಿಯಲ್ಗಳನ್ನು ಜಪ್ತಿ ಆಗಿರೋದ್ರಿಂದ ಇದು ಎಷ್ಟು ಅಂಗನವಾಡಿಗೆ ಸೇರಿದ್ದು ಇದೆಲ್ಲ ಕೂಡ ಡೀಟೇಲ್ಸನ್ನು ತಗೊಳ್ಬೇಕು. ಈಗಾಗಲೇ CO ಅವರು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ, ಅವರು ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಏನು ಆ ಒಂದು ರಿಪೋರ್ಟಲ್ಲಿ ನಮಗೆ ಕಂಡು ಬರ್ತಾ ಇದೆ, ಅದರ ಮೇಲೆ ವಿ ವಿಲ್ ರೆಕಮೆಂಡ್ ಟು ದ ಗವರ್ಮೆಂಟ್ ಏನು ಆ್ಯಕ್ಷನ್ ತಗೊಳ್ಬೇಕು. ಅದೇನೇ ಇರಲಿ, ಬಡ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರಿಗೆ ನೀಡಬೇಕಾದ ಅಂಗನವಾಡಿ ಆಹಾರ ಪದಾರ್ಥಗಳಿಗೆ ಕನ್ನ ಹಾಕಿದ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡವೂ ಇರುವ ಶಂಕೆ ಇದೆ. ಸೂಕ್ತ ತನಿಖೆ ಬಳಿಕ ಇದು ಬಯಲಾಗಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.